ಈ ಸೂಜಿ ದಾರವನ್ನ ತೆಗೆದುಕೊಂಡು ಭಾರತವನ್ನ ಜೋಡಿಸಿ ಜೋಡಿಸಿ ಸಾಕಾಗಿ ಹೋಗಿ ಇದೀಗ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಭವ್ಯ ಭಾರತದ ಭವಿಷ್ಯದ ಪ್ರಧಾನಮಂತ್ರಿಗಳಾಗಿರುವಂತಹ ನಮ್ಮ ನಿಮ್ಮೆಲ್ಲರ ರಾಹುಲ್ ಗಾಂಧಿಯವರು ಹಬ್ಬಿಕೋ ತಬ್ಬಿಕೋ ಏನೇಳಿ ಹಬ್ಬಿಕೋ ತಬ್ಬಿಕೋ ಚಳುವಳಿಯನ್ನ ಪ್ರಾರಂಭವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಕಣ್ರಿ. ಹೌದು ಕಣ್ರಿ, ಸತ್ಯವಾದಂತಹ ಮಾತು. ನೋಡಿ, ಪಾಕಿಸ್ತಾನ ಒಂದು ಅಪ್ಪಟ ಮುಸ್ಲಿಂ ದೇಶ, ಇದರಲ್ಲಿ ಎರಡು ಮಾತಿಲ್ಲ. ಹೀಗಿದ್ದರೂ ಸಹ ಪಾಕಿಸ್ತಾನ ಏನ್ ಮಾಡ್ತಾ ಇದೆ? ಪಾಕಿಸ್ತಾನ ತನ್ನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಆಫ್ಘಾನ್ ಪ್ರಜೆಗಳನ್ನ ಹುಡುಕಿ ಹುಡುಕಿ ಎತ್ತಾಕೊಂಡು ಹೋಗ್ಬಿಟ್ಟು ಗಡಿನಲ್ಲಿ ಬಿಡ್ತಾ ಇದೆ, ಅಥವಾ ಗಡಿಪಾರು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆ ಎಲ್ಲ ಅಕ್ರಮ ವಲಸಿಗರು ಯಾರು? ಆ ಎಲ್ಲ ಅಕ್ರಮ ವಲಸಿಗರು ಮುಸಲ್ಮಾನರು ಅಂತ ಗೊತ್ತಿದ್ರು ಸಹ ಪಾಕಿಸ್ತಾನ ಅಕ್ರಮ ವಲಸಿಗರನ್ನ ತೆಗೆದುಕೊಂಡು ಹೋಗಿ ಗಡಿನಲ್ಲಿ ಬಿಡ್ತಾ ಇದೆ. ಇರಾನ್ ಯಾವ ದೇಶ? ಇರಾನ್ ಸಹ ಅಪ್ಪಟ ಮುಸ್ಲಿಂ ದೇಶ. ಅಪ್ಪಟ ಮುಸ್ಲಿಂ ದೇಶವಾದಂತಹ ಇರಾನ್ ಸಹ ಏನ್ ಮಾಡ್ತಾ ಇದೆ? ಇರಾನ್ ಸಹ ತನ್ನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಆಫ್ಘಾನ್ ಪ್ರಜೆಗಳನ್ನ, ಹಾಗೆ ಪಾಕಿಸ್ತಾನದ ಪ್ರಜೆಗಳನ್ನ ಹುಡುಕಿ 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 ಎತ್ತಾಕೊಂಡೋಗಿ ಗಡಿನಲ್ಲಿ ಬಿಡ್ತಾ ಇದೆ, ಅಥವಾ ಗಡಿಪಾರು ಕೆಲಸವನ್ನ ಮಾಡ್ತಾ ಇದೆ. ಈ ಅಕ್ರಮವಾಗಿ ನೆಲೆಸಿರುವಂತಹ ಪಾಕಿಸ್ತಾನದ ಪ್ರಜೆಗಳು ಹಾಗೆ ಆಫ್ಘಾನ್ ಪ್ರಜೆಗಳು ಯಾರು? ಅವರು ಸಹ ಅಕ್ರಮವಾಗಿ ನೆಲೆಸಿರುವಂತವರಲ್ಲ, ಮುಸಲ್ಮಾನ ಪ್ರಜೆಗಳೇ ತಾನೆ. ಹೀಗಿದ್ದರೂ ಸಹ ಇರಾನ್ ಅಕ್ರಮವಾಗಿ ನೆಲೆಸಿರೋರನ್ನ ಹುಡುಕಿ ಹುಡುಕಿ ಎತ್ತಾಕೊಂಡೋಗಿ ಬಿಡ್ತಾ ಇದೆ. ಬಾಂಗ್ಲಾದೇಶ ಯಾವುದು? ಬಾಂಗ್ಲಾದೇಶವು ಸಹ ಒಂದು ಅಪ್ಪಟ ಮುಸ್ಲಿಂ ದೇಶ, ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲಂತೂ ಇತ್ತೀಚಿನ ದಿನಗಳಂತೂ ಕಟ್ಟಾರ್ ಮುಸ್ಲಿಂ ದೇಶವಾಗಿ ಬಾಂಗ್ಲಾದೇಶ ಪರಿವರ್ತನೆ ಆಗ್ತಿದೆ. ಹೀಗಿದ್ದರೂ ಸಹ ಬಾಂಗ್ಲಾದೇಶ ಏನ್ ಮಾಡ್ತಾ ಇದೆ? ಬಾಂಗ್ಲಾದೇಶವು ಸಹ ತನ್ನಲ್ಲಿ ಇರುವಂತಹ ರೋಹಿಂಗ್ಯಾಗಳನ್ನ ಹುಡುಕಿ ಹುಡುಕಿ ಎತ್ತಾಕೊಂಡೋಗಿ ಗಡಿಗೆ ಬಿಡ್ತಿದೆ, ಅಥವಾ ಭಾರತದೊಳಗೆ ನುಗ್ಗಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕೆಲವೊಂದಷ್ಟು ಜನರನ್ನ ಆ ಕಡೆ ಮಯನ್ಮಾರ್ ಕಡೆಗೆ, ಅಲ್ಲಿ ಬೇರೆ ಬೇರೆ ಕಡೆಗೆ, ಒಟ್ಟಿನಲ್ಲಿ ಬಾಂಗ್ಲಾದೇಶದ ಒಳಗಡೆ ರೋಹಿಂಗ್ಯಾಗಳನ್ನ ಇರೋದಕ್ಕೆ ಬಾಂಗ್ಲಾದೇಶದ ಸರ್ಕಾರ ಒಪ್ತಾ ಇಲ್ಲ, ಅವರನ್ನ ಬೇರೆ ಕಡೆಗೆ ಕಳಿಸ್ತಾ ಇದ್ರೆ. ಆ ರೋಹಿಂಗ್ಯಾಗಳು ಯಾರು? ಆ ಎಲ್ಲ ರೋಹಿಂಗ್ಯಾಗಳು ಸಹ ಮುಸಲ್ಮಾನರು ತಾನೆ. ಈಗಿದ್ದರೂ ಸಹ ಯಾಕೆ ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದೆ ಬಾಂಗ್ಲಾದೇಶ? ಈ ಎಲ್ಲ ಅಕ್ರಮ ವಲಸಿಗರು ಮುಸಲ್ಮಾನರು ಅಂತ ಗೊತ್ತಿದ್ರು ಸಹ ಪಾಕಿಸ್ತಾನವು ಅದೇ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ, ಆಫ್ಘಾನಿಸ್ತಾನವು ಅದೇ ರೀತಿಯಾದ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಬಾಂಗ್ಲಾದೇಶ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಬೇರೆ ಬೇರೆ ಎಷ್ಟು ದೇಶಗಳಿದೆ, ಎಲ್ಲ ರೀತಿಯಾದ ದೇಶಗಳು ಅಕ್ರಮ ವಲಸಿಗರು ಮುಸಲ್ಮಾನರು ಅಂತ ಗೊತ್ತಿರೂ ಸಹ ಗಡಿಪಾರು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆ ಎಲ್ಲ ದೇಶಗಳು ಮುಸಲ್ಮಾನ ದೇಶಗಳಾಗಿದ್ರು ಸಹ. ಆದ್ರೆ ನೋಡ್ರಿ, ನಮ್ಮ ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶಿಗರನ್ನ, ಬೇರೆ ಬೇರೆ ದೇಶಿಗರನ್ನ ಹೊರ ಹಾಕ್ತೀವಿ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಏನಾದ್ರೂ ನಿರ್ಧಾರವನ್ನ ತೆಗೆದುಕೊಂಡ್ರೆ, ಈ ನಿಮ್ಮೆಲ್ಲರ ಪ್ರೀತಿಯ ರಾಹುಲ್ ಗಾಂಧಿಯವರು ಬಿಹಾರದ ಚುನಾವಣೆಯಲ್ಲಿ ಒಂದು ಹೇಳಿಕೆಯನ್ನು ನೀಡ್ತಾರೆ. ಅಯ್ಯಯ್ಯೋ, ಅವರ ಮೇಲೆ ಕರುಣೆಯನ್ನು ತೋರ್ಬೇಕು, ಮಾನವೀಯತೆಯನ್ನು ತೋರ್ಬೇಕು. ನಾವು ಚುನಾವಣೆಯಲ್ಲಿ ಗೆದ್ರೆ ಈ ಅಕ್ರಮ ವಲಸಿಗರಿಗೆ ಮಾನವೀಯತೆಯ ದೃಷ್ಟಿಯನ್ನ ತೋರಿ ಅವ್ರನ್ನ ತಬ್ಬಿಕೊಂಡು ಇಲ್ಲೇ ನೆಲೆಯನ್ನ ಕೊಡ್ತಾರಂತೆ. ಅವರಿಗೆ ಬೇಕಾದಂತಹ ಎಲ್ಲಾ ಸೌಲಭ್ಯಗಳನ್ನ ಕೊಡ್ತಾರಂತೆ. ಏನ್ರಿ, ಯಾರಪ್ಪನ ಮನೆ ದೇಶ ಆಸ್ತಿ ಅಂತ ಅಂದ್ಬಿಟ್ಟಿದ್ದು, ಯಾರಪ್ಪಂದು ದೇಶ ಅಂತ ಅಂದ್ಬಿಟ್ಟು ತೆರಿಗೆಯನ್ನು ಕಟ್ಟಕ್ಕೆ ಇವ್ರು ಎಲ್ಲಾ ಸೌಲಭ್ಯವನ್ನ ಕೊಡ್ತಾರಂತೆ. ನಿಮ್ದೇನು ಆಸ್ತಿನ ಕರಗಿಸ್ಬಿಟ್ಟು ತಂದು ಕೊಟ್ಬಿಡ್ತೀರಾ ಅಲ್ವಾ? ಇಲ್ಲಿ ನಾವು ತೆರಿಗೆನ ಕಟ್ತೀವಿ, ನಿಮ್ಗೆ ವೋಟ್ ಬ್ಯಾಂಕ್ ಬೇಕು, ಇಲ್ಲಿ ಓಲೈಕೆ ಬೇಕು, ಇಲ್ಲಿ ಕೆಲವೊಂದಷ್ಟು ಜನ ಓಲೈಸ್ಕೋಬೇಕು. ನಿಮ್ಮ ವೋಟ್ ಬ್ಯಾಂಕ್ಗಾಗಿ, ನಿಮ್ಮ ಚುನಾವಣೆ ಠೇವಣಿಗಾಗಿ ದೇಶವನ್ನ ಏತಕ್ಕಾಗಿ ಹಾಳು ಮಾಡ್ತೀರಾ? ಏನ್ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ವಲ್ಲ? ಏನ್ ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಈ ನಮ್ಮ ದೇಶನ ಸಿಕ್ತಂಗ್ ದಾನ ಮಾಡ್ತಾ ಇರೋದು, ತೆಗೆದ್ಕೊಂಡು ಕೊಡ್ತಾ ಇರೋದು. ಎಲ್ಲಿ ಬಂದಿದೆ? ಚುನಾವಣೆಗಾಗಿ ದೇಶನ ಮಾರೋದಕ್ಕೆ ಹೋಗ್ತಾರಲ್ಲ, ಇಂತಹ ವಿಚಾರಗಳನ್ನ ಏನಾದ್ರೂ ಹೇಳಿದ್ರೆ ಅಂಧ ಭಕ್ತರಂತೆ ನಾವುಗಳು, ಸಂಘಿಗಳಂತೆ. ಓನಪ್ಪ, ಬಿಜೆಪಿಗರ ನಾವು ಬೇರೆ ವಿಚಾರದಲ್ಲಿ ಮಾತಾಡ್ಬೇಕು. ಇಂತಹ ವಿಚಾರದಲ್ಲನ್ನ, ದೇಶದ ಭದ್ರತೆಯ ವಿಚಾರದಲ್ಲನ್ನ ನಿಮ್ಮಂತವ್ರಿಗೆಲ್ಲ ಏನನ್ಬೇಕು? ಆಮ್ ಆದ್ಮಿ ಪಕ್ಷದಲ್ಲಿ ಒಂದಿಬ್ರು ಇದ್ದಾರೆ, ಅವ್ರು ಹೇಳ್ತಿರ್ತಾರೆ, ಡೆಲ್ಲಿನಲ್ಲಿ ಇರುವಂತಹ ಅಕ್ರಮ ವಲಸಿಗರನ್ನ ತೆಗೆದುಕೊಂಡು ಹೋಗಿ ಹುಡುಕಿ ತೆಗೆದುಕೊಂಡು ಹುಡುಕ್ಬೇಕಾದ್ರೆ, ಇಲ್ಲ ಅವ್ರ ಮನೆ ಮೇಲೆ ದಾಳಿ ನಡೀತಿದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಯಾರ್ಯಾರು ಅಕ್ರಮವಾಗಿ ನೆಲೆಸಿದ್ದಾರೆ, ನಮ್ಮ ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಕೋಲ್ಕತ್ತಾ ಆಗಿರ್ಬೋದು, ಅಲ್ಲೆಲ್ಲ ಯಾರೆಲ್ಲ ಅಕ್ರಮವಾಗಿ ನೆಲೆಸಿದ್ದಾರೆ, ಯಾರೆಲ್ಲ ಶೆಡ್ಗಳನ್ನ ಹಾಕೊಂಡಿದ್ದಾರೆ, ಅಂತಹ ಶೆಡ್ಗಳ ಮೇಲೆ ದಾಳಿಯನ್ನ ಮಾಡಿದಾಗ, ಅದನ್ನ ಕೆಡಗು ಹಾಕುವಂತಹ ಕೆಲಸವನ್ನ ಮಾಡಿದಾಗ, ಈ ನಮ್ಮಲ್ಲಿ ಇದಾರಲ್ಲ ಈ ಜಾತ್ಯತೀತ ವಾದಿಗಳು, ಇವ್ರುಗಳೇನೆ ಹೋಗ್ಬಿಟ್ಟು ಬಡವರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ದಾಳಿ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಏನಂತ ಹೇಳ್ತಾರೆ, ಅದನ್ನ ಒಂದು ರೂಪುರೇಷ್ಮೆನೆ ಹಾಕ್ಬಿಡ್ತಾರೆ.
ಹೇ, ನಿಮ್ಮಂಥವರಿಂದೆಲ್ಲ ದೇಶ ಉದ್ಧಾರ ಇಂತಹದ್ನ ಅರ್ಥವನ್ನ ಮಾಡ್ಕೊಳ್ದಲೆ ನಮ್ಮ ಜನ ದೇಶದ ಬಗ್ಗೆನೂ ಯೋಚನೆ ಇಲ್ಲ, ದೇಶದ ಭವಿಷ್ಯದ ಬಗ್ಗೆನೂ ಯೋಚನೆ ಇಲ್ಲ. ಹೆಂಗೋ ನಿಮ್ಮ ಭವಿಷ್ಯದ, ನಾನಂತೂ ಕನಸಿನ ಪ್ರಧಾನಮಂತ್ರಿಗಳು ಅಂತ ಹೇಳ್ತೀನಪ್ಪ, ನಿಮ್ಮ ಭವಿಷ್ಯದ ಪ್ರಧಾನಮಂತ್ರಿಗಳಿಗೆ ನೀವ್ ಅದೇನ್ ಹೇಳ್ಕೊಳ್ತೀರೋ ಹೇಳ್ಕೊಳ್ಳಿ, ನೋಡೋಣ ಅಂತ ಹೇಳ್ತಾ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.